ರಾಜ್ಯದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಕಷ್ಟಪಟ್ಟು ಬೆಳೆ ಬೆಳೆದಂತ ರೈತನ ಬದುಕು ಹೈರಾಣಾಗಿದೆ. ಇನ್ನೇನು ಬೆಳೆ ಕೈಗೆ ಬರುತ್ತೆ ಅನ್ನೋಷ್ಟರಲ್ಲೇ ಕಾಡಾನೆಗಳು ದಾಳಿಯನ್ನ ಮಾಡ್ತಾ ಇದೆ. ಆನೆಗಳ ತಪ್ಪೇನಿಲ್ಲ ಬಿಡಿ. ಆಹಾರವನ್ನ ಅರಸಿ ಏನು ಕಾಡನ್ನ ನಾಶಪಡಿಸಿ ನಾಡನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂತ ಇಂಥ ಕಾಂಕ್ರೀಟ್ ಜನರಿಗೆ ಆನೆಗಳು ಬುದ್ಧಿ ಕಲ್ಸೋದಕ್ಕೆ ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕ್ತಾ ಇದ್ರೆ, ಆದ್ರೆ ಎಲ್ಲ ಬಲಿ ಆಗ್ತಾ ಇರೋದು ಜನಸಾಮಾನ್ಯ ಬಡ ರೈತರು. ಈಗ ಶಿವಮೊಗ್ಗದ ಸೊರಬ ಮತ್ತು ಸಾಗರ ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಇಲ್ಲಿನ ಉಳುವಿ, ಕೈಸೋಡಿ, ಬರವಿ ಮಡಸೂರು, ಹೊಳೆಕೊಪ್ಪ, ಕ್ಯಾಸನೂರು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಆ ಆನೆಗಳನ್ನ ಓಡಿಸಲು ಕುಮ್ಕಿ ಆನೆಗಳನ್ನ ಕಾರ್ಯಾಚರಣೆಗೆ ಇಳಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ಸೊರಬ ಭಾಗಗಳಿಂದ ಮಡಸೂರು ಭಾಗದಲ್ಲಿ ಥರ್ಮಲ್ ಸ್ಕ್ಯಾನ್ ಡ್ರೋನ್ ಕಾರ್ಯಾಚರಣೆಗೆ ಇಳಿಸಿ 2 ಕಾಡಾನೆಗಳನ್ನ ಪತ್ತೆ ಮಾಡಲಾಗಿದೆ. ಆ ಆನೆಗಳನ್ನ ಸೆರೆ ಹಿಡಿಯಲು ಸಕ್ರೆಬೈಲು ಬಿಡಾರದ ಅರ್ಜುನ, ಭೀಷ್ಮ, ಸೋಮ, ಅಶ್ವತ್ಥಾಮ ಎಂಬ 4 ಆನೆಗಳನ್ನ ಬಳಸಿಕೊಂಡು ಈ ಒಂದು ಡಿಎಫ್ಒ ಆಗಿರ್ತಕ್ಕಂತಹ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಿಸಿಎಫ್ ಹನುಮಂತಪ್ಪರವರ ಜೊತೆಗೂಡಿ ಈ ಒಂದು ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ. ಕುಮ್ಕಿ ಆನೆಗಳ ಬಳಸುವ ಜೊತೆಗೆ ಸಿಡಿಮದ್ದು, ಹೇರ್ ಗನ್ ಮತ್ತು ತಮಟೆ ಶಬ್ದ ಬಳಸಿ ಆನೆಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥದ್ದು ಅಥವಾ ಸೆರೆ ಹಿಡಿಯುವಂಥದ್ದು. ಕಾಡಾನೆಗಳನ್ನ ಓಡಿಸುವ ಬದಲು ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಳೆ ಹಾನಿಗೆ ಸೂಕ್ತ ಪರಿಹಾರವನ್ನು ಕೂಡ ನೀಡಬೇಕು ಅಂತೇಳಿ ರೈತರು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಈ ಆನೆಗಳು ಆಹಾರವನ್ನು ಅರಿಸಿ ನಾಡಿನತ್ತ ಬರೋದಕ್ಕೆ ಮನುಷ್ಯನ ಸ್ವಾರ್ಥವೇ ಹೆಚ್ಚು. ಯಾಕೆಂದ್ರೆ ಆನೆಗಳು ಇದ್ದಂತಹ ಸ್ಥಳಗಳನ್ನ ನಾವು ಆಕ್ರಮಿಸಿಕೊಂಡಾಗ ಸಹಜವಾಗಿ ಆನೆಗಳು ನಾಡಿನತ್ತ ಹೆಜ್ಜೆ ಹಾಕೋದ್ರಿಂದ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. 2 ಆನೆ ಬಂದ ಡಾಕ್ಟರ್ ಹನುಮಂತಪ್ಪ ಸಿಸಿಎಫ್. ಸರಿ, ಈಗ 1-2 ಆನೆಗಳು ಆ ಕಡೆ ನಮ್ಮ ವೈಲ್ಡ್ ಲೈಫ್ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕಡೆಯಿಂದ ಈ ಗಿಳಲ್ಗುಂಡಿ ಫಾರೆಸ್ಟು, ಬೆಳಂದೂರು ಈ ಮಾರ್ಗವಾಗಿ ಈ ಕಡೆಗೆ ಈ ಅರಣ್ಯದ ಮಧ್ಯದಲ್ಲೇ ನಡ್ಕೊಂಡು ಈ ಕಡೆವರೆಗೂ ಬಂದಿದೆ. ನಮ್ಮ ಟೀಮ್ಗಳು ಸತತವಾಗಿ ಅವುಗಳನ್ನು ವಾಪಸ್ಸು ಸೇಫಾಗಿ ಹಿಮ್ಮೆಟ್ಟಿಸೋದಕ್ಕೆ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದಾರೆ. ಒಂದೇನೆಂದರೆ ಈ ಒಂದು ಜನವಸತಿ ಪ್ರದೇಶ ಮತ್ತು ತೋಟ ಗದ್ದೆಗಳಲ್ಲಿ ಸ್ವಲ್ಪ ಸೇಫ್ಟಿಗೋಸ್ಕರವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಒಂದು ಭಾಗ ಆಯಿತು ಅಂದರೆ ಅವುಗಳನ್ನ ಸೇಫಾಗಿ ಅರಣ್ಯದ ಮುಖಾಂತರ ಮತ್ತು ಆ ಕಡೆ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸೇರಿಸೋಂಥದ್ದು ಇನ್ನೊಂದು ಉದ್ದೇಶ ಇದೆ. ಇದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಕಾರ್ಯಾಚರಣೆ ನಡೆಸೋದಕ್ಕೋಸ್ಕರವಾಗಿ ಕಳೆದ ಕೆಲವಾರು ದಿನಗಳಿಂದ ಈ ಡ್ರೋನ್ ಕ್ಯಾಮ್ರಾಸು ಮತ್ತು ನಮ್ಮ ಸ್ಟಾಫ್ಗಳು ಮತ್ತು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತೇಳಿ NR ಪುರ ಚಿಕ್ಕಮಗಳೂರಿಂದ ಒಂದು ತಂಡವನ್ನು ಕೂಡ ಕರೆಸಿಕೊಳ್ಳಲಾಗಿತ್ತು. ಸರಿ, ಕಡೆ ನೋಡಿ ಸರ್, ಕಡೆ ಮಾತಾಡಿ. ಅವುಗಳೆಲ್ಲ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕಪ್ ಬೇಕು ಅಂತೇಳಿ ಒಂದು 4 ಸಕ್ರೆಬೈಲು ಕ್ಯಾಂಪಿಂದ ಆನೆಗಳನ್ನು ಸಹ ತರಿಸ್ಕೊಂಡಿದ್ದೀವಿ. ಸಕ್ರೆಬೈಲು ನಮ್ಮ ಶಿವಮೊಗ್ಗ ವ್ಯಾಪ್ತಿನಲ್ಲಿರ್ತಕ್ಕಂಥ ಸಕ್ರೆಬೈಲು ಈಗ ಇಲ್ಲಿ ಕ್ಯಾಸನೂರು ಫಾರೆಸ್ಟ್ ಏರಿಯಾದಲ್ಲಿ ತಂಗಿದವೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಅವುಗಳನ್ನು ವಾಪಸ್ ಬೆಳಂದೂರು ಕಡೆಗೆ ಕಳಿಸೋದಕ್ಕೆ ಯಾವ ಕಡೆಗೆ ಹೋಗಬಾರ್ದು ಆ ಕಡೆ ಸ್ವಲ್ಪ ಕಾದ್ಕೊಂಡು ಸ್ವಲ್ಪ ಏರಿಯಾ ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಅವುಗಳು ಈ ಕಡೆ ಮುಖ ಮಾಡೋ ರೀತಿಯಲ್ಲಿ ಮಾಡೋವಂಥದ್ದು ಒಂದು. ಎರಡನೇದಾಗಿ ನಮ್ಮಲ್ಲಿ ಥರ್ಮಲ್ ಡ್ರೋನ್ ಅಂತ ಇದೆ. ಥರ್ಮಲ್ ಡ್ರೋನ್ಸ್ ಅಂದರೆ ನೈಟ್ ಟೈಮಲ್ಲೂ ಕೂಡ ಅದು ಎಲ್ಲೆಲ್ಲಿ ಮೂವ್ ಆಗ್ತದೆ ಅದರ ಬಾಡಿ ಹೀಟ್ ಆಧಾರದ ಮೇಲೆ ಡಿಟೆಕ್ಟ್ ಮಾಡಿ ಅವುಗಳನ್ನು ಇರುವಿಕೆಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಡ್ರೋನನ್ನು ಕೂಡ ಬಳಸ್ಕೊಂಡ್ಬಿಟ್ಟು ಅವುಗಳನ್ನು ಯಾವ ಕಡೆಗೆ ಕಳಿಸ್ಬೇಕು ಆ ಕಡೆಗೆ ಮುಖ ಮಾಡೋ ರೀತಿಯಲ್ಲಿ ಕಳಿಸೋಂಥ ಪ್ರಯತ್ನ ಆಗ್ತಾಯಿದೆ. ಈ ಆನೆಗಳು ಸಹ ಇವತ್ತು ಬಂದಿದ್ದಾವೆ. ಇವುಗಳು ನಾಳೆ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇರುತ್ತೆ ಅಲ್ಲಿಗೆ ಈ ವೆಹಿಕಲ್ಸ್ ಸಮೇತ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ನಿಯರ್ ಬೈ ಪ್ಲೇಸಲ್ಲಿ ಇಳಿಸ್ಬಿಟ್ಟು ಅವುಗಳ ಹಿಂದಿನಿಂದ ಸ್ವಲ್ಪ ಈ ತಮಟೆಗಳು ಮತ್ತು ಈ ಪಟಾಕಿಗಳು ಮತ್ತು ಏರ್ ಫೈರಿಂಗು ಮತ್ತು ಆನೆಗಳು ಇವೆಲ್ಲ ಮತ್ತು ಡ್ರೋನ್ಸ್ ಇವೆಲ್ಲ ಸಹಾಯದಿಂದ ಸ್ವಲ್ಪ ಸೇಫರ್ ಡಿಸ್ಟೆನ್ಸಲ್ಲಿ ಮುಂದೆ ಕಳಿಸೋಂಥದ್ದು ಒಂದು ಕಾರ್ಯಾಚರಣೆಗಳು ನಡೀತದೆ. ಅದರೆಲ್ಲದರ ಜೊತೆಗೆ ಮುಖ್ಯವಾಗಿ ಏನಂದರೆ ನಮ್ಮ ಎಡ ಮತ್ತು ಬಲ
ಈ ನಾವು ಯಾವುದು ಕಳಿಸ್ತಾ ಇದ್ದೀವಿ ಅದರ ಎಡಗಡೆಗೆ ಬಲಗಡೆಗೆ ಯಾವ್ಯಾವುದು ಜನವಸತಿ ಪ್ರದೇಶ ಇದೆ, ತೋಟಗಳಿದ್ದಾವೆ, ಅಂಥ ಪ್ರದೇಶಗಳಲ್ಲಿ ಈ ಆನೆಯ ಸಂಚಾರ ಮೂಮೆಂಟು ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಿದೆ. ಅದು ತಮ್ಮಿಂದನೂ ಕೂಡ ಸ್ವಲ್ಪ ಆಗಬೇಕಾಗಿರೋಂಥದ್ದು ಇರ್ತದೆ. ಅದರ ಜೊತೆಗೆ